ಇಷ್ಟೊತ್ತು ತೋರಿಸ್ತಿರಲಿಲ್ಲ ಅವಳೇ ಮದುಮಗಳು. ಗೈಸ್ ನಿಮ್ದು ಏನಾದ್ರು ಬ್ರೇಕಪ್ ಆಗಿದ್ರೆ ಅಲ್ಲಿ ಜೋಡಿ ಮಾಡ್ಸೋಕೆ ಒಬ್ಬನಿದ್ದ ನೋಡ್ರಿ, ಬ್ರೋಕರ್ ತಂದಿದ್ದೀನಿ. ಸಾಗರದಿಂದ ಬಂದಿರೋದು, ಇದು ಇಂಪೋರ್ಟ್ ಆಗಿರೋದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಗೈಸ್ ಇವತ್ತು ಫ್ರೆಂಡಿಂದು ಮದುವೆ ಐತಿ. ಫ್ರೆಂಡಿನ ಮದುವೆ ಹೋಗ್ಬೇಕು ಅಂತ ಕಾಯ್ತಾನೆ ಇದ್ದೀವಿ. ಹತ್ತತ್ರ ಒಂದು 8:30 ರೆಡಿ ಆಗಿರೋದು ನೋಡ್ರಿ. ಅಣ್ಣ ಈಗ ಮನೆಗೆ ಬರ್ತಾನೆ, ಒಳಗಡೆ ಇನ್ನೂ ಇಬ್ರು ಬರೋರಿದ್ದಾರೆ. ಕಾಡಿಸ್ತಾನೆ ಅವರೇ. ಟೈಮ್ ಆಗೈತೆ, ಅಲ್ಲಿ ಮದುವೆ ಆಯಿತು ಏನು ಒಂದೂ ಗೊತ್ತಿಲ್ಲ. ರಿಸೆಪ್ಷನ್ ಟೈಮಿಗೆ ಹೋಗ್ಬೇಕು ಇವಾಗ. ಗೈಸ್ ಇವಾಗ ಗಿಫ್ಟ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಗಿಫ್ಟ್ ತಗೊಂಡು ಇವಾಗ ಹಾರೆಗೊಪ್ಪಕ್ಕೆ ಹೋಗ್ಬೇಕು. ಇಂತೂ ಬಂದರು ನಮ್ಮ ಇಬ್ಬರು ಹುಡುಗರು ಪೊಲೀಸರ ಥರ ಸಿಗಾಕೊಂಡು. ಇವತ್ತು ಯಾರಿಂದ ಲೇಟ್ ಆಗಿದ್ದು ಗೊತ್ತಾ? ಇಬ್ರು ಹೇಳಿದ್ನಲ್ಲ, ಇವನೊಬ್ಬ ಅಲ್ಲ ಹೋಗ್ತಾ ಇದೆ ನೋಡ್ರಿ, ಇವನೊಬ್ಬ, ಇವರಿಬ್ಬರಿಂದನೇ ಇವತ್ತು ಹೋಗ್ತಾ ಇರೋದು ಲೇಟ್ ಆಗಿತ್ತು. 9 ಗಂಟೆಗೆ ಅಲ್ಲಿ ಇರಬೇಕಾಗಿದ್ದರು, 11 ಗಂಟೆ ಆದರೂ ನಾವು ಶಿಕಾರಿಪುರದಲ್ಲೇ ಇದ್ದೀವಿ ಗೈಸ್. ಇವಾಗ ನಾಳೆ ಎಕ್ಸಾಮು ಅಂತ ಈಗ ಬೈಕ್ ತಗೊಂಡು ಇನ್ನೊಬ್ನು ಹೋಗ್ಯಾನೆ ಬುಕ್ ತಗೋಬೇಕು ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಗೈಸ್ ನಿಮ್ದು ಏನಾದ್ರು ಬ್ರೇಕಪ್ ಆಗಿದ್ರೆ ಅಲ್ಲಿ ಜೋಡಿ ಮಾಡ್ಸೋಕೆ ಒಬ್ಬನಿದ್ದ ನೋಡ್ರಿ, ಬ್ರೋಕರ್ ತಂದಿದ್ದೀನಿ. ಜೀವನನೇ ಜಿಗುಪ್ಸೆ ಬಂದಿರ್ಬೇಕು. ನಂಗೆ ಕೇಳಿದ್ರೆ ನಾನೇನ್ ಹೇಳಿ, ನಂಗೆ ಅದೇ ಅಣ್ಣನೇ ಚೆನ್ನಾಗಿದೆ. ಅವ್ನು ಚೆನ್ನಾದ, ಜೀವ ಚೆನ್ನಾದ, ನಾನ್ ಚೆನ್ನಾಗಿದ್ದೀನಿ. ನಾನ್ ಬಹಳ ಜನಕ್ಕೆ ಇಷ್ಟ ಹಾಕಿನಿ. ಗೈಸ್ ನಂಗೂ ಹಿಂಗೂ ಮದುವೆ ಮುಗಿಸ್ಕೊಂಡು ಇವಾಗ ಊಟ ಕೂತ್ಕೊಂಡಿದ್ದೀವಿ ಎಲ್ಲರೂ. ನೋ ಕಮೆಂಟ್ಸ್. ಊಟ ಮೊದಲು ಊಟ, ಆಮೇಲೆ ಮಾತಾಡ್ತೀವಲ್ಲ ಅದ್ರ ಬಗ್ಗೆ. ಯಾವ್ದ್ರ ಬಗ್ಗೆ? ಊಟ ಆದ್ಮೇಲೆ ಊಟದ ಬಗ್ಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ಗೊತ್ತಾ, ನಮ್ಮ ಹುಡುಗಿಗೆ ಒಂದು ಹುಡುಗಿ ನೋಡಿವಿ, ಅವಳು ಯಾರು ಅಲ್ಲ, ಆಕೆ ಮಕ್ಕ ತೋರ್ಸಲ್ಲ. ನಮ್ಮ ಹುಡುಗಿಗೆ ಏನಿಲ್ಲ ಅಂದ್ರು ಅವರಪ್ಪ ಅವನಿಗೆ ಮದುವೆ ಆಗ ಬಂದು ಹುಡುಗಿಗೆ 50 ಸಲ ಬಂಗಾರ, 4 ಎಕರೆ ಅಡಿಕೆ ತೋಟ ಇದೆ, ಯಾರು ಇದ್ರೆ ಹೇಳಿ ಅವನಿಗೆ ಮದುವೆ ಮಾಡ್ತೀವಿ. ಬಿಡು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲಿ ಅಪ್ಪಿ ಎಂತ ವಾಟ್ರು, ಎಂತ ವಾಟ್ರು ಅಲ್ಲ, ಎಂತ ವಾಟ್ರು ಹೆಸರೇನು? ಬಿಸ್ಲೇರಿನ ಮತ್ತೆ ಬಿಸಿನೇ ಹಾಕಿಲ್ಲ. ಬಿಸ್ಲೇರಿ ಅಲ್ಲ, ವನಸರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಹೌದಲ್ಲ, ಗಂಡಿನ ಕಡೆ ಎರಡು ಗಂಡಿನ ಕಡೆ ಏನಾಯ್ತು? ಗಿಲಾತ್. ಫೈನಲಿ ಮದುವೆ ಮುಗೀತಿವತ್ತು ಫ್ರೆಂಡಿಂದು. ಇವಾಗ ಫ್ರೆಂಡಿಗೆ ಬಾಯ್ ಹೇಳಿ ಹೊರ್ಟಿವಿ. ಫೈನಲಿ ಮನೆ ಹೊರ್ಟಿವಿ ಗೈಸ್. ಮದುಮಗಳು ಈ ಕಡೆ ನೋಡ್ತಾನೆ ಇಲ್ಲ, ಅವಾಗ್ಲಿಂದ ಕಾಯ್ತಾ ಇದೀವಿ ಗೈಸ್. ಅವಳ ಮದುಮಗಳು, ಇಷ್ಟೊತ್ತು ತೋರಿಸಿರಲಿಲ್ಲ ಅವಳೇ ಮದುಮಗಳು.